ನಮಸ್ಕಾರ, ಮುಳ್ಳು ಜೊತೆಗೆ ಸ್ವಾಗತ. ಇವತ್ತು ಒಂದು ಸರ್ಜಾಪುರದಲ್ಲಿ ಒಂದು ಯಲ್ಲಮ್ಮ ದೇವಿ ಟೆಂಪಲಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಒಂದು ಸರ್ಜಾಪುರದಲ್ಲಿ ಒಂದು ಯಲ್ಲಮ್ಮ ದೇವಿ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಆಲ್ಮೋಸ್ಟ್ ಒಂದು 1500 ಜನವರೆಗೂ ಸೇರ್ತಾರಂತೆ. 1500 ಜನಕ್ಕೆ ಈಗ ಅಡುಗೆ ಮಾಡ್ತಾರಂಥದ್ದು. ಈ ಅಡುಗೆಯಲ್ಲಿ ಇವತ್ತು ಕಾಳು ಸಾರು, ಮುದ್ದೆ, ರಸ ಇದನ್ನೆಲ್ಲ ಮಾಡ್ತಾರೆ. ಒಂದಾದ್ಮೇಲೆ ಒಂದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಮತ್ತೆ ಲಾಸ್ಟ್ ಟೈಮು ನಾನು ಕಾಳು ಸಾರು ಮುದ್ದೆ ಮಾಡಿದಾಗ ಸುಮಾರು ಜನ ಮಸಾಲೆ ತೋರಿಸಿ ಸರ್ ಅಂತ ಹೇಳಿದ್ರು. ಆದರೆ ಅವ್ರ ಗೋಡನಲ್ಲೇ ಮಸಾಲೆ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಈಗ ಇವ್ರ ಹತ್ರ ನಾನು ಮಾತಾಡಿ, ಇದು ಲಕ್ಷ್ಮಣ್ ಕ್ಯಾಟರ್ಸ್ ಕಡೆಯಿಂದ ಇದು ಮಾಡ್ತಾರಂಥದ್ದು. ಅವ್ರ ಹತ್ರ ನಾನು ಒಂದು ದಿವಸ ಮುಂಚೆನೇ ಬಂದು ಮಾತಾಡಿ ಅವ್ರ ಹತ್ರ ಈಗ ಬೆಳಗಿನ ಜಾವ ಒಂದು 6 ಗಂಟೆ ಆಗಿದೆ. 6 ಗಂಟೆಯಲ್ಲಿ ಬಂದು ಈಗ ಅವ್ರ ಹತ್ರ ಮಾತಾಡಿ, ಇದೇ ಯಲ್ಲಮ್ಮ ದೇವಿ ಟೆಂಪಲ್ ಇದು. ಈ ಟೆಂಪಲ್ ಮುಂದ್ಗಡೆನೆ ಒಂದು ಹಾಲ್ ಮಾಡಿದ್ದಾರೆ. ಹಾಲಲ್ಲೇ ಈಗ ಅಡುಗೆ ಮಾಡ್ತಾ ಇರೋಂಥದ್ದು. ಈಗ ಮಸಾಲೆನೂ ಮಾಡ್ತಾ ಇದ್ದಾರೆ, ಕಾಳು ಸಾರು ಮಾಡ್ತಾ ಇದ್ದಾರೆ, ಮುದ್ದೆ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರಂತ ಬಿಟ್ಟು. ಸಾರು, ಕಾಳು ಸಾರು, ಅವರೆಕಾಳು 10 kg ಹಾಕಿರೋದಂಥದ್ದು. ಅವರೆಕಾಳು 10 kg, ಕಡಲೆಕಾಳು 5 kg. ನೋಡಿ ಈಗ ಬೇಕಿಟ್ಟಿದ್ದಾರೆ. ಇದು ನೆನೆ ನೈಟ್ ನೆನೆಸ್ಕೊಂಡಿರೋಂಥದ್ದು. ನೈಟ್ ನೆನೆಸ್ಕೊಂಡು ಈಗ ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಇದು ಅವರೆಕಾಳು 10 kg, ಕಡಲೆಕಾಳು 5 kg, ಮತ್ತು ಅಳಸಂದಿ ಇದೆ. ಅಳಸಂದಿ ಒಂದು 5 kg ಇದೆ. ಇದು ಸ್ವಲ್ಪ ಬೆಂದ ಮೇಲೆ ಅಳಸಂದಿ ಕಾಳು ಹಾಕೊಳ್ಳೋದು. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಎಷ್ಟು ಬಿಸಿ ಆಗಿದೆ. ಕಾಳು ಸಾರಿಗೆ ಮಸಾಲೆ ಮಾಡ್ಕೊತಾ ಇದ್ದಾರೆ. ಸುಮಾರು ಜನ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ಕಾಳು ಸಾರು ಮಸಾಲ ತೋರಿಸಿಲ್ಲ ಸರ್, ಮಸಾಲ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತಬಿಟ್ಟು ಸುಮಾರು ಜನ ಕಾಮೆಂಟ್ ಮಾಡಿದರು. ನೋಡಿ, ಈಗ ಮಸಾಲೆ ಯಾವ ರೀತಿ ಮಾಡ್ತಾರೆ ಅಂತಬಿಟ್ಟು ನಾನು ತೋರಿಸ್ತೀನಿ, ನೋಡ್ತಾ ಇರಿ. 10 ನಿಮಿಷ ಒಳಗಡೆ ನೀವು ಒಂದೇ ಒಂದು ವೀಡಿಯೋದಲ್ಲಿ ನೀವು ಮಸಾಲೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತಬಿಟ್ಟು ನಾನು ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಹಿಂಗು ಹಾಕ್ಕೊಂಡಿದ್ದಾರೆ. ಹಿಂಗು ಮತ್ತು ಮೆಂತೆ 1 ಹಿಡಿ ಹಾಕ್ಕೊಂಡಿದ್ದಾರೆ. ಈಗ 1-2 ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ಕಡಲೆಬೇಳೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಈಗ ನೋಡಿ, ಚಕ್ಕೆ ಹಾಕ್ಕೊತಾ ಇದ್ದಾರೆ. ಚಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಹಸಿ ಕರಿಬೇವು ಸೊಪ್ಪಿದು. ಈಗ ಮೆಣಸು ಹಾಕ್ಕೊಳ್ತಾ ಇದ್ದಾರೆ. ಮೆಣಸು ಆಲ್ಮೋಸ್ಟ್ ಒಂದು 2 ಹಿಡಿ ಹಾಕ್ಕೊಂಡಿದ್ದಾರೆ ಮೆಣಸು. ಇದು 1500 ಜನಕ್ಕೆ ಮಾಡ್ತಾ ಇರೋಂಥದ್ದು ಒಂದು ಮಸಾಲೆ ಇದು. ಜೀರಿಗೆ ಹಾಕ್ಕೊತಾ ಇದ್ದಾರೆ. ಜೀರಿಗೆ ಒಂದು 2 ಹಿಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ಇದೇನು ಸರ್, ಬೆಳ್ಳುಳ್ಳಿ ಹಾಕ್ಕೊಂಡ್ರಾ? ಬೆಳ್ಳುಳ್ಳಿ 1 ಹಿಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇದು. ನೋಡಿ, ಈಗ ಸೈಲಮ್ ಕಡೆಯಿಂದ ಬಂದಿರೋ ಮೆಣಸಿನಕಾಯಿ. ಇದು ಖಾರ ಇರುತ್ತಾ ಸರ್? ಇದು ಫುಲ್ ಖಾರದ ಮೆಣಸಿನ್ಕಾಯಿ. ನೋಡಿ, ಖಾರದ ಮೆಣಸಿನ್ಕಾಯಿ ಸೈಲಮ್ ಕಡೆಯಿಂದ ತಂದಿರೋಂಥದ್ದು. ಅದನ್ನು ಒಂದು 2 ಹಿಡಿ ಹಾಕ್ಕೊಂಡಿದ್ದಾರೆ. ಈಗ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಬೇಡಿಗೆ ಮೆಣಸಿನ್ಕಾಯಿ ಒಂದು 2 ಹಿಡಿ ಹಾಕ್ಕೊಂಡಿದ್ದಾರೆ. ಇದು ಕಡಲೆಬೇಳೆ ಆಲ್ಮೋಸ್ಟ್ ಒಂದು ಕೆಂಪಗೆ ಆದಮೇಲೆ ಹಾಕ್ಕೊಂಡಿರೋಂಥದ್ದು. ಜೀರಿಗೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ಈಗ ಮತ್ತೆ ಗಸಗಸೆ ಹಾಕ್ಕೊಂಡಿದ್ದಾರೆ. ಒಂದು 2 ಹಿಡಿ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದಾರೆ. ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 2-2.5 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಈಗ ಧನಿಯಾ ಹಾಕ್ಕೊತಾ ಇದ್ದಾರೆ. ಧನಿಯಾ ಬೀಜ, ಧನಿಯಾ ಕಾಳು. ನೋಡಿ, ಧನಿಯಾ ಬೀಜ ಒಂದು 2 ಹಿಡಿ ಹಾಕ್ಕೊಂಡಿದ್ದಾರೆ. 2ರಿಂದ ಒಂದು 3 ಹಿಡಿ. ನೀವು ನಿಮ್ಮ ಮನೇಲಿ ಮಾಡ್ಕೊಳೋ ಟೈಮಲ್ಲಿ ಅದು ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೋಡಿಕೊಂಡು ಒಂದು ಮಾಡ್ಕೋಬೋದು. ಹಿಂಗೆ ಎಷ್ಟು ಹಾಕ್ಕೊಂಡಿದ್ದೀರಾ ಸರ್? ಹಿಂಗೆ 50 ಗ್ರಾಮ್.
50ರಿಂದ ಒಂದು 60 ಗ್ರಾಮ್ ಹಿಂಗೆ ಹಾಕ್ಕೊಂಡಿದ್ದಾರೆ ಇದಕ್ಕೆ. ಈಗ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ಎಷ್ಟೋ ಮೆಣಸಿನ್ಕಾಯಿ ಹಾಕಿದ ಮೇಲೆ ಒಂದು 5 ನಿಮಿಷ ಆಗಿದೆ. ಒಂದು 4ರಿಂದ 5 ನಿಮಿಷ ಆದಮೇಲೆ ಈಗ ಗೋಡಂಬಿ ಹಾಕ್ಕೊಂಡಿರೋ ಅಂಥದ್ದು. ನೋಡಿ ಇದು ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿ ಕಲರ್ ಬರೋವರೆಗೂ ಈಗ ಇದನ್ನು ಫ್ರೈ ಮಾಡ್ಕೊಬೇಕಂತೆ. ನೋಡಿ ಈಗ ಫ್ರೈ ಆಗಿದೆ ಇದು ಆಲ್ಮೋಸ್ಟು. ಈಗ ಗೋಡಂಬಿ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಫ್ರೈ ಆಗಿದೆ, ಈಗ ತೊಗೊತಾ ಇದ್ದಾರೆ. ಇದನ್ನು ಗ್ರೈಂಡ್ಗೆ ಹಾಕ್ಕೊಂಡು ಈ ಮಸಾಲ ಮಾಡಿಕೊಂಡು ಈಗ ಕಾಳು ಸಾರಿಗೆ ಹಾಕ್ಕೊಳ್ಳೋ ಅಂಥದ್ದು. ಇದು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕಾಗುತ್ತೆ. ನೀವು ಹೈಯಲ್ಲಿ ಇಟ್ಕೊಂಡ್ರೆ ಎಲ್ಲನೂ ಸೀದೋಗುತ್ತೆ. ಬೇಳೆ ಅನ್ನೋದು ಇದು ನೋಡಿ ಇವ್ರು ಮಾಡ್ಕೊಂಡಿರೋ ಅಂಥದ್ದು ಪ್ರತಿಯೊಂದು ಆಗಲಿ ಒಂದು ಯಾವುದೋ ಒಂದು ಸೀದಿಲ್ಲ ಇದರಲ್ಲಿ. ಪ್ರತಿಯೊಂದು ತುಂಬ ಮೀಡಿಯಮ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ನಿಧಾನ. ನೋಡಿ ಇದರಲ್ಲಿರೋ ಅಂಥದ್ದು ಪ್ರತಿಯೊಂದು ಅಷ್ಟೇ ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಈ ಥರ ಫ್ರೈ ಮಾಡಿಕೊಂಡ್ರೆ ಮಸಾಲ ಅನ್ನೋದು ನಿಮಗೆ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ. ನೀವು ಸೀದಿಸಿದ್ರೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿ ನಿಮಗೆ ಒಂದು ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ. ನೋಡಿ ಈ ಥರ ಹುರ್ಕೋಬೇಕಿದ್ರೆ. ಥ್ಯಾಂಕ್ ಯು ಸರ್. ನೋಡಿ ಈಗ ಕಾಳು ಕುದಿ ಸ್ಟಾರ್ಟ್ ಆಗಿದೆ. ಇದು 10 ನಿಮಿಷ ಆಗಿದೆ ಇದು. ನೋಡಿ ಇದು ಲಕ್ಷ್ಮಣ್ ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾ ಇರೋಂಥದ್ದು. ಇವರೆಲ್ಲ ಲಕ್ಷ್ಮಣ್ ಕ್ಯಾಟ್ರಸ್ ಹುಡುಗರು ಇವರೆಲ್ಲ. ಈಗ ಬೆಳಗಿನ ಜಾವ ಎದ್ದು ಎಲ್ಲನೂ ಅವ್ರವ್ರ ಕೆಲಸ ಅವರವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬೀನ್ಸ್ ಕೊಯ್ತಾ ಇದ್ದಾರೆ, ಶುಂಠಿ ಒಬ್ಬರು ಕೊಯ್ತಾ ಇದ್ದಾರೆ, ಹಸಿಮೆಣಸಿನ್ಕಾಯಿ ಮತ್ತು ಈ ಕಡೆ ಈರುಳ್ಳಿ ಎಲ್ಲ ಸ್ಟಾರ್ಟ್ ಆಗಿದೆ. ಟೈಮ್ ಬಂದು 6:30 ಆಗಿದೆ. 6:30 ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿ ಮೇಲ್ಗಡೆ ಇದು ಬುರುಗು ಬಂದಿದೆಯಲ್ಲ, ನೋಡಿ ಆ ಬುರುಗೆಲ್ಲನೂ ನೀಟಾಗಿ ತೆಗಿತಾ ಇದ್ದಾರೆ. ಇದು ಜಸ್ಟ್ ಒಂದು 10ರಿಂದ ಒಂದು 15 ನಿಮಿಷ ಆಗಿರುತ್ತೆ ಬೇಕಿಟ್ಟು. ಅದು ಬಂದಿರೋ ಬುರುಗೆಲ್ಲನೂ ಈ ಥರ ತೆಗೆದುಬಿಡ್ತಾರಂತೆ. ನೋಡಿ ಒಂದು ಅರ್ಧ ಭಾಗ ಬೆಂದಿದೆ, ಇದು ಒಂದು 50% ಬೆಂದಿದೆ ಈಗ. ನೋಡಿ ಈಗ ಕಡಲೆಕಾಳು ಅವರೆಕಾಳು ಮುಕ್ಕಾಲು ಭಾಗ ಬೆಂದಿದೆ, ಒಂದು 80% ಬೆಂದಿದೆ. 80% ಬೆಂದ ಮೇಲೆ ಈಗ ಅಲಸಂದಿ ಕಾಳು ಹಾಕ್ಕೊತಾ ಇದ್ದಾರೆ. ಇದು ನಾಟಿ ಅಲಸಂದಿ ಫಾರಮ್ 2 ಇದೆಯಲ್ಲ, ಬರೀ ನಾಟಿ. ನೋಡಿ ಬರೀ ನಾಟಿ ಅಲಸಂದಿ, ನೋಡಿ ಬರೀ ನಾಟಿ ಅಲಸಂದಿ ಹಾಕ್ಕೊಳ್ತಾ ಇರೋದು. ಇದು ಎಷ್ಟು ಕೆ ಜಿ ಇದೆ ಸರ್? ಇದು 5 kg. ನೋಡಿ 5 kg ಇರೋಂಥದ್ದು. ಇದು ನೆನ್ನೆ ನೈಟೇ ಇಟ್ಕೊಂಡಿದ್ದಾರೆ. ನೆನ್ನೆ ನೈಟ್ ಇಟ್ಕೊಂಡಿರೋಂಥದ್ದು ಈಗ ಹಾಕ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 12 ಅವರ್ ಇದನ್ನು ನೆನೆಸ್ಕೊಂಡಿದ್ದಾರೆ. ನೋಡಿ ಇದು ಕಾಳು ಸಾರಕ್ಕೆ ಮಸಾಲ ಆವಾಗಲೇ ಮಾಡ್ಕೊಂಡಿದ್ದಾರಲ್ಲ, ಈಗ ರುಬ್ಬಕ್ಕೆ ಹಾಕ್ಕೊಂಡಿದ್ದಾರೆ. ಇದು ಫೈನಾಗಿ ಫುಲ್ ಪೇಸ್ಟ್ ಆಗೋ ಥರ ಇದನ್ನು ರುಬ್ಕೊಂಡು ಈಗ ಕಾಳು ಸಾರಿಗೆ ಹಾಕ್ಕೊಳ್ಳೋಣ. ನೋಡಿ ಮತ್ತೆ ಇದರಲ್ಲೇ ತೆಂಗಿನ ತುರಿ 8 ಕಾಯಿ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ 1 ಬಕೆಟ್ ಆಗೋಷ್ಟು ತೆಂಗಿನ ತುರಿ ಹಾಕ್ಕೊಂಡಿರೋಂಥದ್ದು. ಬದನೆಕಾಯಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ಈಗ ನೀರಲ್ಲಿ ಹಾಕ್ಕೊತಾ ಇದ್ದಾರೆ ಕಾಳು ಸಾರಿಗೆ. ನೋಡಿ ಕಾಳೆಲ್ಲ ಬೆಂದಿದೆ. ಅಲಸಂದೆ, ಕಡಲೆಕಾಳು ಮತ್ತು ಅವರೆಕಾಳು ಈಗ ರುಬ್ಬೋದಕ್ಕೆ ತೊಗೊತಾ ಇದ್ದಾರೆ.
ಆಲೂಗಡ್ಡೆ ಮತ್ತು ಬದನೆಕಾಯಿ. ನೋಡಿ ಈಗ ಈರುಳ್ಳಿ ಹಾಕ್ಕೊತಾರೆ. ಈರುಳ್ಳಿ ಒಂದು 2 kg ಆಗೋಷ್ಟು, 2ರಿಂದ 2.5 kg ಆಗೋಷ್ಟು ಈರುಳ್ಳಿ ಹಾಕ್ಕೊತಾರೆ. ನೋಡಿ ಫುಲ್ ಆಲ್ಮೋಸ್ಟ್ ತರಕಾರಿ ಹಾಕ್ಕೊಂಡಿದ್ದಾರೆ. ಇದು 2 ತರಕಾರಿ ಹಾಕ್ಕೊಂಡಿರೋಂಥದ್ದು, ಆಲೂಗಡ್ಡೆ ಮತ್ತು ಬದನೆಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಹಾಕ್ತಾರೆ. ಈಗ ಉಪ್ಪು ಹಾಕ್ಕೊಂಡಿದ್ದಾರೆ. ಇದರಲ್ಲೇ ಒಂದು ಅರ್ಧ kg ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ. ನೋಡಿ ಈಗ ಫೈನಾಗಿ ರುಬ್ಕೊಂಡಿದ್ದಾರೆ ಮಸಾಲ, ಈಗ ತೆಗಿತಾ ಇದ್ದಾರೆ. ಟೊಮೊಟೊ 1 ಬಕೆಟ್ ಆಗೋಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಮಸಾಲೆ ತೆಗೆದಿಟ್ಕೊಂಡ್ರು. ಈಗ ಆಗಲೇ ತೆಗೆದಿಟ್ಕೊಂಡಿದ್ರಲ್ಲ ಕಾಳು, ಬೆಂದಿರೋ ಕಾಳು ತೆಗೆದಿಟ್ಕೊಂಡಿರೋದನ್ನು ಈಗ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದಾರೆ. ಇದೂ ಫುಲ್ ಫೈನಾಗಿ ಪೇಸ್ಟ್ ಥರ ಆಗಬೇಕು. ಪೇಸ್ಟ್ ಆದಮೇಲೆ ಇದರಲ್ಲಿ ಮಿಕ್ಸ್ ಮಾಡ್ಕೊತಾರೆ ಮಸಾಲದಲ್ಲಿ. ನೋಡಿ ಕಾಳಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾರೆ. ನೋಡಿ ಈಗ ಆಗಿದೆ, ಕಾಳು ಫುಲ್ಲು ಫೈನ್ ಆಗಿದೆ. ಫೈನಾಗಿ ಪೇಸ್ಟ್ ಮಾಡಿಕೊಂಡು ಈಗ ತೊಗೊತಾ ಇದ್ದಾರೆ. ನೋಡಿ 2 kg ಹುಣಸೆಹಣ್ಣು ಹಾಕೊಂಡಿರೋಂಥದ್ದು. ನೋಡಿ 2 ಕಾಳು ಮತ್ತು ಮಸಾಲ ಎರಡೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಾಂಬಾರಲ್ಲಿ ಹಾಕ್ಕೊಂಡು ಅಂತಾರೆ. ನೋಡಿ ಈಗ ಹಾಕ್ಕೊತಾ ಇದ್ದಾರೆ. ನೋಡಿ ಕಾಳು ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳೋದಕ್ಕೆ ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಒಂದು ಅರ್ಧ kg ಒಳಗಡೆ ಇದೆ, ಒಂದು 300ರಿಂದ 400 ಮಿಲಿಗ್ರಾಮ್. ನೋಡಿ ಇದರಲ್ಲೇ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಟೇಸ್ಟ್ ನೋಡಿದ್ರು ಸ್ವಲ್ಪ ಹುಳಿ ಕಡಿಮೆ ಇರೋದ್ರಿಂದ ಈಗ ಹುಳಿ ಹಾಕ್ಕೊಂಡಿದ್ದಾರೆ. ನೋಡಿ ಎಣ್ಣೆ ತುಪ್ಪ ಕಾದಿದೆ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ kg ಆಗೋಷ್ಟು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಂಡಿದ್ರಲ್ಲ, ಈಗ ಅದನ್ನು ಸಾಂಬಾರಲ್ಲಿ ಸೇರಿಸ್ಕೊತಾರೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಪೇಸ್ಟು. ಎಣ್ಣೆ ಮತ್ತು ತುಪ್ಪ ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಎಲ್ಲ ಸಾಂಬಾರಿಗೆ, ಕಾಳು ಸಾರಿಗೆ ಮತ್ತು ರಸಮ್ಗೆ ಮತ್ತು ಕುರ್ಮಾಗೆ ಈಗ ಎಲ್ಲ ಪ್ರತಿಯೊಂದಕ್ಕೂ ಒಂದು ಒಗ್ಗರಣೆ ಅನ್ನೋದು ಬೇಕಾಗುತ್ತೆ. ಆ ಒಗ್ಗರಣೆನ ಇವರು ಒಂದೇ ಸತಿ ಮಾಡ್ಕೊತಾರೆ. ಪ್ರತಿಯೊಂದಕ್ಕೂ ಒಂದೇ ಸತಿ ಮಾಡ್ಕೊತಾರೆ. ಈಗ ಒಗ್ಗರಣೆ ಮಾಡೋದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಟಿದ್ದಾರೆ. ನೋಡಿ ಈಗ ಸಾಸಿವೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಇದು ಸೈಲಮ್ಮಿಂದ ತಂದಿರೋ ಅಂಥದ್ದು ಒಂದು ಮೆಣಸಿನ್ಕಾಯಿ ಇದು. ಅದನ್ನು ಈಗ 2 ಭಾಗ ಮಾಡ್ಕೊತಾ ಇದ್ದಾರೆ. 2 ಭಾಗ ಮಾಡಿ ಹಾಕೋಣ ಅಂತ. ನೋಡಿ ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಒಗ್ಗರಣೆಗೆ ಈಗ ಫಸ್ಟು ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದಾರೆ. ಇದು ಅರ್ಧ kg ಪ್ಯಾಕೆಟ್ ಅಲ್ಲ ಸರ್ ಇದು? ಹಾಂ, ಅರ್ಧ kg ಪ್ಯಾಕೆಟು ಫುಲ್ ಹಾಕ್ಕೊಂಡಿದ್ದಾರೆ. ನೋಡಿ ಸಾಸಿವೆ ಅನ್ನೋದು ಒಂದು ಚಿಟಪಟ ಅನ್ನೋವರೆಗೂ, ಸೌಂಡ್ ಬರೋವರೆಗೂ ಇದನ್ನು ಫ್ರೈ ಮಾಡ್ತಾರೆ. ನೋಡಿ ಈಗ ಸೌಂಡ್ ಬಂದಿದೆ. ಸೌಂಡ್ ಬಂದಮೇಲೆ ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಒಂದು 2 ಹಿಡಿ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾರೆ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಸೈಲಮ್ ಮೆಣಸಿನ್ಕಾಯಿ ರೆಡ್ಡು ಮೆಣಸಿನ್ಕಾಯಿ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂತೆ.
ಆಗಿದೆ. ಜಸ್ಟ್ ಒಂದು ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರು. ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಕರಿಬೇವು ಸೊಪ್ಪು ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಪ್ರತಿಯೊಂದಕ್ಕೂ ಹಾಕುವಂಥದ್ದು. ಪ್ರತಿಯೊಂದು ಕಾಳು ಸಾರಾಗಲಿ, ರಸಮ್ ಆಗಲಿ, ಏನೇ ಒಂದು ಮಾಡುವ ಟೈಮಲ್ಲಿ ಇದನ್ನು ಹಾಕುವಂಥದ್ದು. ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಕೆಲಸ ಅನ್ನೋದು ಈಗ ಮುಗಿದಿದೆ. ಈಗ ಫುಲ್ಲು ಆಫ್ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ರೆಡಿ, ಕಾಳು ಸಾರು ರೆಡಿ. ನೋಡಿ, ಕಾಳು ಸಾರು ರೆಡಿ ಆಗಿದೆ. ಕಾಳು ಸಾರು ಮಾಡಿದ್ದಾರೆ. ಕಾಳು ಸಾರು ಜೊತೆ ಮುದ್ದೆ ಮಾಡ್ತಾ ಇದ್ದಾರೆ. ನಮಸ್ಕಾರ. ನೋಡಿ, ಮುದ್ದೆ ಕಾಳು ಸಾರು ರೆಡಿಯಾಗಿದೆ. ಕಡಲೆಕಾಳು, ಅವರೆಕಾಳು, ಅಲಸಂದಿ ಕಾಳು, ಈ 3 ಕಾಳು ಹಾಕಿ ಮಾಡಿರೋಂಥದ್ದು. ವಾವ್! ನೋಡೋ, ಒಬ್ಬೊಬ್ಬರು ಕ್ಯಾಟ್ರಸ್ ಅವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನೋಡಿ, ಸಕ್ಕತ್ತಾಗಿದೆ. ಇದು ಮಸಾಲೆ ಇಲ್ಲೇ ಮಾಡಿರೋಂಥದ್ದು. ಎಲ್ಲ ಇಲ್ಲಿಗೆ ತರಿಸ್ಕೊಂಡು ಇಲ್ಲೇ ಹುರಿದು ಇದು ಮಸಾಲ ಮಾಡಿ ಇಲ್ಲೇ ರುಬ್ಕೊಂಡಿರೋಂಥದ್ದು. ಸಕ್ಕತ್ತಾಗಿದೆ. ತರಕಾರಿಯಲ್ಲಿ ಆಲೂಗಡ್ಡೆ, ಬದನೆಕಾಯಿ. ಸಕ್ಕತ್ತಾಗಿದೆ. ನೋಡಿ, ಕರ್ನಾಟಕ ಸಾಂಬಾರು ಅಂದರೆ ಹಿಂಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ. ತುಂಬ ಸಕ್ಕತ್ ಒಳ್ಳೆ ಸಕ್ಕತ್ತಾಗಿ ಮಾಡ್ತಾರೆ ಸಾಂಬಾರುಗಳು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.